ನಮಸ್ಕಾರ ಸ್ನೇಹಿತರೆ. ಇಂದು ಶನಿ ತ್ರಯೋದಶಿ, ಅಂದರೆ ಶನಿ ಪ್ರದೋಷವೂ ಕೂಡ. 2026ರಲ್ಲಿ ಶನಿ ತ್ರಯೋದಶಿಯನ್ನು ಜೂನ್ 27ರ ಶನಿವಾರ ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ಭಗವಾನ್ ಶನಿಯ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥನೆಗಳು, ಆಚರಣೆಗಳು ಮತ್ತು ದಾನ ಕಾರ್ಯಗಳಿಂದ ಗುರುತಿಸಲ್ಪಟ್ಟಿದೆ. ಭಕ್ತರು ಶನಿ ಸ್ತೋತ್ರ ಪಠಣಗಳು, ಎಣ್ಣೆಯನ್ನು ಅರ್ಪಿಸುವುದು, ತಿಲ ಅಭಿಷೇಕ ಮಾಡಿಸುವುದು ಮತ್ತು ಶನಿ ದೇವಾಲಯಗಳಲ್ಲಿ ಪೂಜೆಯಲ್ಲಿ ತೊಡಗುತ್ತಾರೆ. ಇದರಿಂದ ದುಃಖ ನಿವಾರಣೆಯಾಗುತ್ತದೆ ಮತ್ತು ಸಮೃದ್ಧಿ ದೊರೆಯುತ್ತದೆ. ಶನಿ ತ್ರಯೋದಶಿಯನ್ನು ಪ್ರಾಮಾಣಿಕವಾಗಿ ಆಚರಿಸುವುದರಿಂದ ಶನಿಯ ಪ್ರಭಾವವನ್ನು ಶಮನಗೊಳಿಸಲಾಗುವುದು, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಸ್ಥಿರತೆ ಹಾಗೂ ಯಶಸ್ಸನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ಹಬ್ಬವು ಕರ್ಮದ ನಿಯಮ, ನೀತಿವಂತ ಕಾರ್ಯಗಳ ಅವಶ್ಯಕತೆ ಮತ್ತು ಸತ್ಯ ಹಾಗೂ ಶಿಸ್ತನ್ನು ಎತ್ತಿ ಹಿಡಿಯುವವರಿಗೆ ಶನಿಯ ಅಪಾರ ಕೃಪೆಯನ್ನು ಪ್ರಬಲವಾಗಿ ನೆನಪಿಸುತ್ತದೆ. ಈ ದಿನವನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುವ ಮೂಲಕ ಒಬ್ಬರ ಆಧ್ಯಾತ್ಮಿಕ ಶಕ್ತಿ, ಪ್ರತಿಕೂಲಗಳಿಂದ ರಕ್ಷಣೆ ಹಾಗೂ ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ದೈವಿಕ ಮಾರ್ಗದರ್ಶನವನ್ನು ಬಯಸುತ್ತಾರೆ. ಶನಿ ತ್ರಯೋದಶಿಯ ದಿನದಂದು ಅದರ ಮಹತ್ವ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿಯಲೇಬೇಕು. ಸಮರ್ಪಿತವಾದ ಅತ್ಯಂತ ಪೂಜ್ಯ ದಿನವು ಶನಿ ತ್ರಯೋದಶಿ. ವ್ಯಕ್ತಿಯ ಹಿಂದಿನ ಮತ್ತು ವರ್ತಮಾನದ ಕರ್ಮಗಳ ಆಧಾರದ ಮೇಲೆ ಪ್ರತಿಫಲ ಮತ್ತು ಶಿಕ್ಷೆಗಳನ್ನು ನೀಡುವ ದೈವಿಕ ವಿತರಕನಾಗಿ ಭಗವಾನ್ ಶನಿಯು ಸ್ವಯಂ ಶಿಸ್ತು, ತಾಳ್ಮೆ, ನಮ್ರತೆ ಹಾಗೂ ನೀತಿವಂತ ಜೀವನದ ಮಹತ್ವವನ್ನೇ ಕಲ್ಪಿಸುತ್ತಾನೆ. ಈ ಶುಭ ಸಂದರ್ಭವು ಶನಿಯ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸುತ್ತದೆ, ಕರ್ಮ ಬಾಧೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಾಮಾಣಿಕ ಭಕ್ತರಿಗೆ ದೈವಿಕ ರಕ್ಷಣೆಯನ್ನು ನೀಡಿ ನಂಬಲಾಗಿರುವುದರಿಂದ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನೇ ಹೊಂದಿದೆ. ಶನಿ ತ್ರಯೋದಶಿಯನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುವುದರಿಂದ ಶನಿಯ ಪ್ರತಿಕೂಲ ಪ್ರಭಾವಗಳು ಕಡಿಮೆಯಾಗಿ, ವಿಶೇಷವಾಗಿ ಶನಿ ಸಾಡೆ ಸಾತಿ ಅಥವಾ ದಯ್ಯಾದ ಸವಾಲುಗಳನ್ನು ಅನುಭವಿಸುವವರಿಗೆ ಶನಿ ಸ್ತೋತ್ರ ಪಠಣ, ಎಳ್ಳೆಣ್ಣೆ ದೀಪ ಮತ್ತು ಕಪ್ಪು ಎಳ್ಳು ಅರ್ಪಣೆ ಮತ್ತು ದಾನ ಕಾರ್ಯಗಳಂತಹ ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ಅಡೆತಡೆಗಳನ್ನು ತೆಗೆದುಹಾಕಲು, ಸ್ಥಿರತೆಯನ್ನು ನೀಡಲು, ಸಮೃದ್ಧಿಯನ್ನು ತರಲು ಭಗವಾನ್ ಶನಿಯ ದಯೆಯನ್ನು ಬಯಸುತ್ತಾರೆ. ಈ ದಿನದಂದು ಭಗವಾನ್ ಶನಿಯನ್ನು ಪೂಜಿಸುವುದರಿಂದ ತಾಳ್ಮೆ, ಸಹಿಷ್ಣುತೆ ಮತ್ತು ಆಂತರಿಕ ಶಕ್ತಿ ಹೆಚ್ಚಾಗಿ ವ್ಯಕ್ತಿಗಳು ಸದಾಚಾರ, ಧರ್ಮ ಮತ್ತು ಸಮಗ್ರತೆಯ ಜೀವನಕ್ಕೆ ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ಶನಿ ತ್ರಯೋದಶಿಯು ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿದ್ದು ಭಗವಾನ್ ಶನಿಯ ಶಕ್ತಿ ಮತ್ತು ಪವಿತ್ರ ದಿನದ ಆಚರಣೆಯ ಮಹತ್ವವನ್ನೇ ವಿವರಿಸುವ ಹಲವಾರು ಕಥೆಗಳಿವೆ. ಈ ನಿರೂಪಣೆಗಳು ಸದಾಚಾರ, ಭಕ್ತಿ ಹಾಗೂ ಕರ್ಮದ ನಿಯಮದ ಮಹತ್ವವನ್ನೇ ಒತ್ತಿ ಹೇಳುತ್ತವೆ. ಭಗವಾನ್ ಶನಿಯ ಪ್ರಭಾವವು ಮಾನವನ ಹಣೆ ಬರಹವನ್ನೇ ಹೇಗೆ ರೂಪಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ರಾಜ ಹರಿಶ್ಚಂದ್ರ ಮತ್ತು ಶನಿದೇವರ ವಿಚಾರಣೆಯ ಸಣ್ಣ ಕಥೆ. ಸ್ನೇಹಿತರೆ, ಭಗವಾನ್ ಶನಿಯೊಂದಿಗೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದು ರಾಜ ಹರಿಶ್ಚಂದ್ರ ಕಥೆ. ಅವನು ತನ್ನ ಅಚಲ ಸತ್ಯತೆ ಮತ್ತು ಸಮಗ್ರತೆಗೆ ಹೆಸರುವಾಸಿಯಾದ ಆಡಳಿತಗಾರ. ಕರ್ಮದ ಕಾರಣಗಳಿಂದಾಗಿ ಭಗವಾನ್ ಶನಿಯು ಅವನನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನನ್ನು ತೀವ್ರ ಕಷ್ಟಗಳಿಗೆ ದೂಡಿದನು. ರಾಜನು ತನ್ನ ರಾಜ್ಯ, ಸಂಪತ್ತು ಮತ್ತು ಕುಟುಂಬವನ್ನು ಸಹ ಕಳೆದುಕೊಂಡನು. ಆದರೂ ಅವನು ಸತ್ಯ ಮತ್ತು ಧರ್ಮದ ಬಗೆಗಿನ ತನ್ನ ಬದ್ಧತೆಯನ್ನು ಎಂದಿಗೂ ತ್ಯಜಿಸಲಿಲ್ಲ. ಅಪಾರ ದುಃಖದ ಹೊರತಾಗಿಯೂ ಅವನು ತನ್ನ ಭಕ್ತಿಯಲ್ಲಿ ದೃಢ ನಿಶ್ಚಯದಿಂದ ಇದ್ದನು. ಅವನ ಸಹಿಷ್ಣುತೆ ಮತ್ತು ಸದಾಚಾರದಿಂದ ಮೆಚ್ಚಿದ ಭಗವಾನ್ ಶನಿಯು ಅಂತಿಮವಾಗಿ ಅವನನ್ನು ಅವನ ಪರೀಕ್ಷೆಗಳಿಂದ ಮುಕ್ತಗೊಳಿಸಿ ತನ್ನ ರಾಜ್ಯವನ್ನು ಪುನಃಸ್ಥಾಪಿಸಿದನು. ಸತ್ಯ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವವರು ಅಂತಿಮವಾಗಿ ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಪ್ರತಿಫಲವನ್ನು ಪಡೆಯುತ್ತಾರೆ ಎಂದು ಸಾಬೀತುಪಡಿಸಿದನು. ಮತ್ತು ಹನುಮಂತನ ಭಕ್ತಿಯ ಕಥೆಯನ್ನು ಕೇಳುವುದಾದರೆ, ಮತ್ತೊಂದು ಮಹತ್ವದ ದಂತಕಥೆಯು ಶನಿದೇವರ ಮೇಲೆ ಹನುಮಂತನ ವಿಜಯವನ್ನು ಎತ್ತಿ ತೋರಿಸುತ್ತದೆ. ರಾಮಾಯಣದ ಯುಗದಲ್ಲಿ ಹನುಮಂತನ ತಾಯಿ ಸೀತೆಯನ್ನು ರಕ್ಷಿಸುವ ಕಾರ್ಯಾಚರಣೆಯಲ್ಲಿದ್ದಾಗ ಅವನು ಭಗವಾನ್ ಶನಿಯನ್ನು ಎದುರಿಸಿದನು ಎಂದು ಹೇಳಲಾಗಿದೆ. ಹನುಮಂತನ ಶಕ್ತಿಯನ್ನು ಗುರುತಿಸಿದ ಭಗವಾನ್ ಶನಿಯು ತನ್ನ ಗ್ರಹದ ದುಃಖದ ಅವಧಿಯನ್ನು, ಸಾಡೆ ಸಾತಿಯನ್ನು ಅನುಭವಿಸಬೇಕೆಂದು ಎಚ್ಚರಿಸಿದನು. ಆದಾಗ್ಯೂ ಹನುಮಂತನು ವಿನಮ್ರನಾಗಿ ಅವನ ಮುಂದೆ ನಮಸ್ಕರಿಸಿ ಆಶೀರ್ವಾದ ಕೇಳಿದನು. ಭಗವಾನ್ ಶ್ರೀರಾಮನ ಮೇಲಿನ ಹನುಮನ ಭಕ್ತಿ, ಅವನ ನಿಸ್ವಾರ್ಥತೆ ಮತ್ತು ಧೈರ್ಯವನ್ನು ನೋಡಿದ ಶನಿದೇವರು ಹನುಮನನ್ನು ಪೂಜಿಸುವವರು ಶನಿಗ್ರಹದ ದುಷ್ಪರಿಣಾಮಗಳಿಂದ ರಕ್ಷಿಸಲ್ಪಡುತ್ತಾರೆ ಎಂದು ಹೇಳಿ ಅವನನ್ನು ಆಶೀರ್ವದಿಸಿದರು.
ಆದ್ದರಿಂದ ಅನೇಕ ಭಕ್ತರು ಶನಿಯ ಪ್ರತಿಕೂಲ ಪರಿಣಾಮಗಳಿಂದ ಪರಿಹಾರವನ್ನು ಪಡೆಯಲು ಶನಿ ತ್ರಯೋದಶಿಯನ್ನು ಹನುಮಾನ್ ಚಾಲೀಸವನ್ನು ಸಹ ಪಠಿಸುತ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಒಂದು ಪ್ರಸಿದ್ಧ ಜ್ಞಾನಪದ ಕಥೆಯು ಭಗವಾನ್ ಶನಿಯನ್ನು ಅಗೌರವಿಸಿ ಅವನ ಪ್ರಭಾವವನ್ನು ನಿರ್ಲಕ್ಷಿಸಿದ ಶ್ರೀಮಂತ ವ್ಯಾಪಾರಿಯ ಕಥೆಯನ್ನು ಹೇಳುತ್ತದೆ. ಇದರ ಪರಿಣಾಮವಾಗಿ ಅವನು ಅಪಾರ ಆರ್ಥಿಕ ನಷ್ಟ, ವೈಯಕ್ತಿಕ ದ್ರೋಹ ಮತ್ತು ದೈಹಿಕ ಕಷ್ಟಗಳನ್ನು ಅನುಭವಿಸಿದನು. ಕೊನೆಗೆ ತನ್ನ ಮೂರ್ಖತನವನ್ನು ಅರಿತುಕೊಂಡು ಅವನು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ಉಪವಾಸ, ಎಳ್ಳೆಣ್ಣೆಯನ್ನು ಅರ್ಪಿಸಿ ಪ್ರಾರ್ಥನೆಗಳನ್ನು ಪಠಿಸುವ ಮೂಲಕ ಶನಿ ತ್ರಯೋದಶಿಯನ್ನು ಆಚರಿಸಿದನು. ಅವನ ಭಕ್ತಿಯಿಂದ ಪ್ರೇರಿತನಾದ ಭಗವಾನ್ ಶನಿಯು ಅವನನ್ನು ಕ್ಷಮಿಸಿ ಅವನ ಸಮೃದ್ಧಿಯನ್ನು ಪುನಃಸ್ಥಾಪಿಸಿದನು. ನಮ್ರತೆ ಮತ್ತು ಭಕ್ತಿಯ ಒಬ್ಬರ ಭವಿಷ್ಯವನ್ನು ಪರಿವರ್ತಿಸುತ್ತದೆ ಎಂದು ಪಾಠವನ್ನೇ ಕಲಿಸುತ್ತದೆ. ಶನಿ ತ್ರಯೋದಶಿಯ ಕಥೆಗಳು ಭಗವಾನ್ ಶನಿಯು ದಂಡಕನಲ್ಲ, ಬದಲಾಗಿ ನ್ಯಾಯ ಮತ್ತು ಕರ್ಮ ಫಲವನ್ನು ಖಾತ್ರಿಪಡಿಸುವ ದೈವಿಕ ಶಕ್ತಿ ಎಂದು ಒತ್ತಿ ಹೇಳುತ್ತವೆ. ಭಗವಂತನಿಗೆ ಪ್ರಾಮಾಣಿಕತೆಯಿಂದ ಶರಣಾಗುವವರು, ನಿಸ್ವಾರ್ಥ ಸೇವೆಯಲ್ಲಿ ತೊಡಗುವವರು ಮತ್ತು ಸತ್ಯ ಹಾಗೂ ಸದಾಚಾರವನ್ನೇ ಎತ್ತಿ ಹಿಡಿಯುವವರು ಆತನ ಆಶೀರ್ವಾದ ಹಾಗೂ ರಕ್ಷಣೆಯನ್ನು ಪಡೆಯುತ್ತಾರೆ. ಶನಿ ತ್ರಯೋದಶಿಯನ್ನು ನಂಬಿಕೆಯಿಂದ ಆಚರಿಸುವುದರಿಂದ ಭಕ್ತರು ಹಿಂದಿನ ಕರ್ಮಗಳನ್ನು ತಗ್ಗಿಸಲು, ಅಡೆತಡೆಗಳನ್ನು ತೆಗೆದುಹಾಕಲು, ಆಧ್ಯಾತ್ಮಿಕ ಬುದ್ಧಿವಂತಿಕೆ ಹಾಗೂ ಆಂತರಿಕ ಶಕ್ತಿಯ ಹಾದಿಯಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತದೆ. ಶನಿ ತ್ರಯೋದಶಿಯು ಜೂನ್ 27ರಂದು 2026 ಶನಿವಾರದಂದು ಆಚರಿಸಲ್ಪಡುತ್ತದೆ. ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ 13ನೇ ಚಂದ್ರನ ದಿನದ ಪ್ರದೋಷ ಸಮಯ ಸಂಜೆ 7:20ರಿಂದ ರಾತ್ರಿ 9:29 ತ್ರಯೋದಶಿ ತಿಥಿ ಆರಂಭವಾಗುವುದು ಜೂನ್ 26ರ ರಾತ್ರಿ 10:22 ಕೊನೆಗೊಳ್ಳುವುದು ಜೂನ್ 28ರಂದು 12:43. ಭಾರತದ ಭೌಗೋಳಿಕ ವೈವಿಧ್ಯತೆಯಿಂದಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವು ಪ್ರದೇಶ ಹಾಗೂ ದಿನಾಂಕಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ನಿಖರವಾದ ಸಮಯಕ್ಕಾಗಿ ದಯವಿಟ್ಟು ಸ್ಥಳೀಯ ಖಗೋಳ ದತ್ತಾಂಶವನ್ನೇ ನೋಡಬೇಕು. ಶನಿ ತ್ರಯೋದಶಿಯನ್ನು ಹೇಗೆ ಆಚರಿಸಬೇಕು ಎಂದು ನೋಡೋದಾದರೆ, ಕರ್ಮ ಮತ್ತು ನ್ಯಾಯದ ಅಧಿಪತಿಯಾದ ಭಗವಾನ್ ಶನಿಗೆ ಮೀಸಲಾದ ಪವಿತ್ರ ದಿನ ಶನಿ ತ್ರಯೋದಶಿ. ಭಕ್ತರು ಈ ದಿನವನ್ನು ಪ್ರಾರ್ಥನೆ, ಉಪವಾಸ, ದಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ದುರದೃಷ್ಟಗಳಿಂದ ರಕ್ಷಣೆ ಪಡೆಯಲು ಮತ್ತು ಭಗವಾನ್ ಶನಿಯ ಆಶೀರ್ವಾದವನ್ನು ಪಡೆಯಲು ಆಚರಿಸುತ್ತಾರೆ. ಈ ಶುಭ ದಿನದಂದು ಭಕ್ತರು ಮುಂಜಾನೆ ಎದ್ದು ಪವಿತ್ರ ಸ್ನಾನ ಮಾಡಿ ಶುದ್ಧ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ, ಏಕೆಂದರೆ ಕಪ್ಪು ಬಣ್ಣವು ಭಗವಾನ್ ಶನಿಯೊಂದಿಗೆ ಸಂಬಂಧ ಹೊಂದಿದೆ. ಶನಿ ದೇವಾಲಯಗಳು ಅಥವಾ ನವಗ್ರಹ ದೇವಾಲಯಗಳಿಗೆ ಭೇಟಿ ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ದೇವರಿಗೆ ಎಳ್ಳು, ಸಾಸಿವೆ ಎಣ್ಣೆ, ಕಪ್ಪು ಉದ್ದಿನಬೇಳೆ ಮತ್ತು ನೀಲಿ ಹೂವುಗಳನ್ನು ಅರ್ಪಿಸುತ್ತಾರೆ. ಇವು ದೇವರಿಗೆ ಪವಿತ್ರವಾಗಿದೆ. ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಇವಂತಹ ಶನಿ ಮಂತ್ರಗಳನ್ನು ಪಠಿಸುವುದರಿಂದ ಶನಿಯ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ. ಶನಿ ತ್ರಯೋದಶಿಯಂದು ಉಪವಾಸ ಆಚರಿಸುವುದು ಆಚರಣೆಯ ಪ್ರಮುಖ ಭಾಗ. ಕೆಲವು ಭಕ್ತರು ಕೇವಲ ನೀರನ್ನು ಸೇವಿಸುವ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ. ಇತರರು ಹಣ್ಣುಗಳು, ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ. ಈ ದಿನ ಶನಿ ಚಾಲೀಸ, ಶನಿ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸವನ್ನು ಓದುವುದರಿಂದ ಭಕ್ತರು ಕಷ್ಟಗಳಿಂದ ರಕ್ಷಣೆ ಪಡೆಯಲು ಸಹಾಯವಾಗುತ್ತದೆ. ಏಕೆಂದರೆ ಭಗವಾನ್ ಹನುಮಂತನು ಶನಿದೇವರ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡುತ್ತಾನೆ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ದಾನ ಮತ್ತು ಸೇವಾ ಕಾರ್ಯಗಳನ್ನು ಒತ್ತಿ ಹೇಳಲಾಗಿದೆ. ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ಕಬ್ಬಿಣ, ಕಪ್ಪು ಬಟ್ಟೆ ಮತ್ತು ಆಹಾರವನ್ನು ನಿರ್ಗತಿಕರಿಗೆ ದಾನ ಮಾಡುವುದು ಅಥವಾ ಬ್ರಾಹ್ಮಣರು ಮತ್ತು ದೀನದಲಿತರಿಗೆ ಆಹಾರವನ್ನು ನೀಡುವುದು ಶನಿದೇವನನ್ನು ಮೆಚ್ಚಿಸುವಂತೆ ಮಾಡುತ್ತದೆ. ಕಾಗೆಗಳು, ಕಪ್ಪು ನಾಯಿಗಳು ಮತ್ತು ಹಸುಗಳಿಗೆ ಆಹಾರ ನೀಡುವುದನ್ನು ಸಹ ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಸಂಜೆಯ ಸಮಯದಲ್ಲಿ ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗಿಸುವುದು ಮತ್ತು ಶನಿ ಆರತಿ ಮಾಡುವುದು ಒಂದು ಪ್ರಮುಖ ಆಚರಣೆ. ಭಕ್ತರು ಸ್ವಯಂ ಶಿಸ್ತು, ತಾಳ್ಮೆ ಹಾಗೂ ನಮ್ರತೆಯ ಬಗ್ಗೆ ಧ್ಯಾನ ಮಾಡುತ್ತಾರೆ. ಹಿಂದಿನ ಕರ್ಮಗಳಿಗೆ ಕ್ಷಮೆ ಕೇಳುತ್ತಾರೆ. ಅಡೆತಡೆಗಳು ಮತ್ತು ಕಷ್ಟಗಳಿಂದ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಶನಿ ತ್ರಯೋದಶಿಯನ್ನು ಭಕ್ತಿಯಿಂದ ಆಚರಿಸುವ ಮೂಲಕ ಒಬ್ಬರು ದೈವಿಕ ಆಶೀರ್ವಾದ, ಆಂತರಿಕ ಶಕ್ತಿ ಮತ್ತು ಜೀವನದ ಹೋರಾಟದಿಂದ ಪರಿಹಾರವನ್ನ ಪಡೆಯಬಹುದು.
ಶನಿ ತ್ರಯೋದಶಿಯು ನ್ಯಾಯ ಮತ್ತು ಕರ್ಮದ ಶಕ್ತಿಶಾಲಿ ದೇವತೆಯಾದ ಭಗವಾನ್ ಶನಿ ದೇವರಿಗೆ ಅರ್ಪಿತವಾದ ಶುಭ ದಿನವಾಗಿದೆ. ಶನಿ ತ್ರಯೋದಶಿ ವ್ರತ ಹಾಗೂ ಪೂಜೆಯನ್ನು ಭಕ್ತಿಯಿಂದ ಆಚರಿಸುವುದರಿಂದ ಶನಿಯ ಋಣಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ, ಅಡೆತಡೆಗಳು ದೂರವಾಗುತ್ತವೆ ಮತ್ತು ಸ್ಥಿರತೆ ಹಾಗೂ ಸಮೃದ್ಧಿ ತರುತ್ತವೆ ಎಂದು ನಂಬಲಾಗಿದೆ. ಬೆಳಗಿನ ಸ್ನಾನದೊಂದಿಗೆ ದಿನವನ್ನು ಪ್ರಾರಂಭಿಸಿ ಕಪ್ಪು ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಪೂರ್ಣ ನಂಬಿಕೆ ಹಾಗೂ ಭಕ್ತಿಯಿಂದ ಪೂಜಾ ಸಂಕಲ್ಪವನ್ನು ಕೈಗೊಳ್ಳಬೇಕು. ಭಗವಾನ್ ಶನಿದೇವರ ವಿಗ್ರಹ ಅಥವಾ ಚಿತ್ರವಿರುವ ಬಲಿಪೀಠವನ್ನು ಸಿದ್ಧಪಡಿಸಿ ಪೂಜೆಗಾಗಿ ಎಳ್ಳೆಣ್ಣೆ ದೀಪ, ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಹಾಗೂ ಹೂಗಳನ್ನು ಇರಿಸಿ ಶನಿ ಮಂತ್ರಗಳನ್ನು ಪಠಿಸುತ್ತಾ ಶನಿದೇವರ ವಿಗ್ರಹ ಅಥವಾ ಶಿವಲಿಂಗದ ಮೇಲೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಸುರಿಯಬೇಕು. ಏಕೆಂದರೆ ಇದು ಶನಿಯ ಹಾನಿಕಾರಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಧೂಪ ದ್ರವ್ಯ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಬೆಲ್ಲ ಮತ್ತು ಕಪ್ಪು ಬಟ್ಟೆಗಳನ್ನು ಶನಿದೇವರಿಗೆ ಭಕ್ತಿಯಿಂದ ಅರ್ಪಿಸಬೇಕು. ಭಗವಾನ್ ಶನಿಯ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯಲು ಶಕ್ತಿಯುತ ಶನಿ ಸ್ತೋತ್ರ, ಶನಿ ಚಾಲಿಸ ಮತ್ತು ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನ ಪಠಿಸಬೇಕು. ಕಾಗೆಗಳು, ನಾಯಿಗಳು ಮತ್ತು ಹಸುಗಳಿಗೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆಯೊಂದಿಗೆ ಚಪಾತಿ ಮತ್ತು ಬಾಳೆಹಣ್ಣುಗಳನ್ನು ತಿನ್ನಿಸಬೇಕು. ಏಕೆಂದರೆ ಈ ನೈವೇದ್ಯಗಳು ಶನಿದೇವರ ಶಕ್ತಿಯನ್ನು ಶಾಂತಗೊಳಿಸುತ್ತವೆ ಎಂದು ನಂಬಲಾಗಿದೆ. ಶನಿ ಭಗವಾನನು ಮೆಚ್ಚುವಂತೆ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ಕಬ್ಬಿಣ, ಕಪ್ಪು ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಬೇಕು. ಶನಿದೇವರ ಆರತಿಯನ್ನು ಸಮರ್ಪಣಾ ಭಾವದಿಂದ ಮಾಡಿ ಹೂವುಗಳನ್ನು ಅರ್ಪಿಸಿ ಮತ್ತು ಕರ್ಪೂರವನ್ನು ಹಚ್ಚಿ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕಬೇಕು. ಭಕ್ತರು ದಿನವಿಡೀ ತಾಮಸ ಆಹಾರವನ್ನು ತ್ಯಜಿಸಿ ಹಣ್ಣುಗಳು, ಹಾಲು ಮತ್ತು ನೀರಿನಂತಹ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಕಟ್ಟುನಿಟ್ಟಾದ ಅಥವಾ ಭಾಗಶಃ ಉಪವಾಸ ವ್ರತವನ್ನು ಆಚರಿಸಬಹುದು. ಮರುದಿನ ಶನಿದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ದಾನ ನೀಡಿ ಸರಳ ಸಾತ್ವಿಕ ಆಹಾರವನ್ನು ಸೇವಿಸಿದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಬಹುದು. ಶನಿ ತ್ರಯೋದಶಿಯನ್ನು ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಆಚರಿಸುವುದರಿಂದ ಹಿಂದಿನ ಕರ್ಮಸಾಲುಗಳು ತೀರುತ್ತವೆ, ಗ್ರಹಗಳ ಬಾಧೆಗಳು ಕಡಿಮೆಯಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸ್ಥಿರತೆ ದೊರೆಯುತ್ತದೆ. ಈ ಪವಿತ್ರ ದಿನದಂದು ಭಗವಾನ್ ಶನಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ನೀತಿವಂತ ಜೀವನ, ತಾಳ್ಮೆ ಮತ್ತು ನಮ್ರತೆಯ ಮಹತ್ವವನ್ನು ನೆನಪಿಸುತ್ತದೆ. ನೀಲಿ ಪರ್ವತದಂತೆ ಅದ್ಭುತವಾಗಿರುವ ಸೂರ್ಯನ ದೈವಿಕ ಪುತ್ರ, ಯಮನ ಅಣ್ಣ, ಛಾಯಾ ಮತ್ತು ಮಾರ್ತಾಂಡರಿಗೆ ಸೇರಿದ ಮತ್ತು ನಿಧಾನವಾಗಿ ಚಲಿಸುವ ಶನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಪೂಜಾ ಮಂತ್ರವನ್ನು ಹೇಳಿಕೊಳ್ಳಬೇಕು. ಭಕ್ತರು ತಮ್ಮ ದಿನವನ್ನು ಧಾರ್ಮಿಕ ಸ್ನಾನದೊಂದಿಗೆ ಪ್ರಾರಂಭಿಸಿ ಶುಭ್ರ ಕಪ್ಪು ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸಿ ಉಪವಾಸವನ್ನು ಪ್ರಾಮಾಣಿಕವಾಗಿ ಆಚರಿಸಲು ಸಂಕಲ್ಪ ಮಾಡಿ ಇಡೀ ದಿನವನ್ನ ಪ್ರಾರ್ಥನೆ, ಮಂತ್ರ ಪಠಣ ಮತ್ತು ಶನಿದೇವರ ಪೂಜೆಯಲ್ಲಿ ಕಳೆಯಬೇಕು. ಉಪವಾಸದ ಸಮಯದಲ್ಲಿ ಧಾನ್ಯಗಳು, ಬೇಳೆಕಾಳುಗಳು, ಮಸಾಲೆಯುಕ್ತ ತಾಮಸಿಕ ಆಹಾರವನ್ನು ತಪ್ಪಿಸಲಾಗುತ್ತದೆ. ಭಕ್ತರು ಸಾಮಾನ್ಯವಾಗಿ ಹಣ್ಣುಗಳು, ಹಾಲು, ನೀರು ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸುತ್ತಾರೆ. ಕೆಲವರು ನಿರ್ಜಲ ವ್ರತ ಆಚರಿಸುತ್ತಾರೆ, ಅಂದರೆ ನೀರಿಲ್ಲದ ಉಪವಾಸವನ್ನು ಮಾಡುತ್ತಾರೆ. ಆದರೆ ಇತರರು ಸಂಜೆ ಒಂದೇ ಊಟವನ್ನು ತಿನ್ನುವ ಮೂಲಕ ಭಾಗಶಃ ಉಪವಾಸವನ್ನು ಅನುಸರಿಸುತ್ತಾರೆ. ಮೇಲಾಗಿ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಬೆಲ್ಲ ಮತ್ತು ಸರಳ ಸಾತ್ವಿಕ ಆಹಾರವನ್ನು ಒಳಗೊಂಡಿರುತ್ತದೆ. ಕಾಗೆಗಳು, ಬೀದಿ ನಾಯಿಗಳು ಮತ್ತು ನಿರ್ಗತಿಕರಿಗೆ ಆಹಾರವನ್ನು ನೀಡಲು ಸಹ ಶಿಫಾರಸು ಮಾಡಲಾಗಿದೆ, ಏಕೆಂದರೆ ಇದು ಕರ್ಮದ ಹೊರೆಗಳನ್ನು ಕಡಿಮೆ ಮಾಡಲು ಮತ್ತು ಶನಿದೇವರ ಆಶೀರ್ವಾದವನ್ನು ಪಡೆಯಲು ಒಂದು ಮಾರ್ಗವೆಂದು ಪರಿಗಣಿಸಲಾಗಿದೆ. ಮರುದಿನ ಭಗವಾನ್ ಶನಿಗೆ ಪ್ರಾರ್ಥನೆ ಸಲ್ಲಿಸಿ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ಕಬ್ಬಿಣ, ಕಪ್ಪು ಬಟ್ಟೆಗಳು ಮತ್ತು ಬಡವರಿಗೆ ಆಹಾರವನ್ನು ದಾನ ಮಾಡಿ ಸರಳ ಭೋಜನವನ್ನು ಸೇವಿಸಿದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ಶನಿ ತ್ರಯೋದಶಿಯ ವ್ರತಕಥೆಯನ್ನ ಕೇಳಿ ಸ್ನೇಹಿತರೆ. ಪ್ರಾಚೀನ ಕಾಲದಲ್ಲಿ ಧನೇಶ್ವರ ಎಂಬ ಶ್ರೀಮಂತ ಮತ್ತು ಸದ್ಗುಣಶೀಲ ವ್ಯಾಪಾರಿ ವಾಸಿಸುತ್ತಿದ್ದನು. ಅವನು ಪ್ರಾಮಾಣಿಕತೆ ಮತ್ತು ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದವನು. ಅವನು ಮಹಾನ್ ಶಕ್ತಿ ಮತ್ತು ಭಕ್ತಿ, ನೀತಿವಂತನಾಗಿದ್ದವನು. ಯಾವಾಗಲೂ ದಾನದಲ್ಲಿ ತೊಡಗಿಕೊಂಡಿದ್ದನು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಿದ್ದನು. ಅವನ ಉದಾತ್ತ ಸ್ವಭಾವದ ಹೊರತಾಗಿಯೂ ದುರದೃಷ್ಟಗಳು ಅವನ ಜೀವನವನ್ನು ಕಪ್ಪು ಮೋಡದಂತೆ ಆವರಿಸಲು ಪ್ರಾರಂಭಿಸಿದವು. ಅವನ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವ್ಯವಹಾರವು ಕುಸಿಯಿತು. ಅವನು
ಹಡಗುಗಳು ಮುಳುಗಿದವು, ಕಳ್ಳರು ಅವನ ಗೋದಾಮುಗಳನ್ನು ಲೂಟಿ ಮಾಡಿದರು ಮತ್ತು ಒಂದು ಕಾಲದಲ್ಲಿ ಸಂತೋಷವಾಗಿದ್ದ ಅವನ ಕುಟುಂಬವು ನಿರಂತರ ದುಃಖವನ್ನು ಎದುರಿಸಿತು. ಯಾವುದೇ ಪರಿಹಾರ ಅಥವಾ ಪ್ರಾರ್ಥನೆಯು ಅವನ ತೊಂದರೆಗಳನ್ನು ಕಡಿಮೆ ಮಾಡಲಿಲ್ಲ ಮತ್ತು ಅವನ ಹತಾಶೆಯ ಸ್ಥಿತಿಯಲ್ಲಿ ಉಳಿದನು. ಒಂದು ದಿನ ಸಂಕಷ್ಟದಲ್ಲಿ ಅಲೆದಾಡುತ್ತಿದ್ದಾಗ ಧನೇಶ್ವರನು ಪವಿತ್ರವಾದ ಅರಳಿ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದ ಪ್ರಸಿದ್ಧ ಋಷಿಯನ್ನು ಭೇಟಿಯಾದನು. ಮಾರ್ಗದರ್ಶನ ಪಡೆಯಲು ಅವನು ಋಷಿಯ ಪಾದಗಳಿಗೆ ಬಿದ್ದು ತನ್ನ ಅಂತ್ಯವಿಲ್ಲದ ದುರದೃಷ್ಟ ಮತ್ತು ದುಃಖದ ಕಥೆಯನ್ನು ಹೇಳಿದನು. ಬುದ್ಧಿವಂತ ಋಷಿಯು ಕಣ್ಮುಚ್ಚಿ ವ್ಯಾಪಾರಿಯ ಭವಿಷ್ಯವನ್ನು ಧ್ಯಾನಿಸಿದನು. ಒಂದು ಕ್ಷಣ ಆಳವಾದ ಚಿಂತನೆಯ ನಂತರ ಋಷಿಯು ತನ್ನ ಕಣ್ಣುಗಳನ್ನು ತೆರೆದು, ನಿಮ್ಮ ದುಃಖಗಳು ಹಿಂದಿನ ಕರ್ಮದ ಪರಿಣಾಮವಾಗಿದೆ ಮತ್ತು ನೀವು ಪ್ರಸ್ತುತ ಶನಿದೇವರ ತೀವ್ರ ಪ್ರಭಾವದಲ್ಲಿದ್ದೀರಿ. ಆದಾಗ್ಯೂ ಅವರ ಕರುಣೆಯನ್ನು ಪಡೆಯಲು ಒಂದು ಮಾರ್ಗವಿದೆ. ಶನಿ ತ್ರಯೋದಶಿಯ ಪವಿತ್ರ ಉಪವಾಸವನ್ನು ಅಚಲ ಭಕ್ತಿಯಿಂದ ಆಚರಿಸಿ ಭಗವಾನ್ ಶನಿಯನ್ನು ಕಪ್ಪು ಎಳ್ಳು, ಎಣ್ಣೆ ಮತ್ತು ಕಬ್ಬಿಣದಿಂದ ಪೂಜಿಸಿ ಬಡವರು ಹಾಗೂ ಸಹಾಯಕರ ಸೇವೆ ಮಾಡಿ. ಆಗ ಮಾತ್ರ ನೀವು ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನ ಕಂಡುಕೊಳ್ಳುವಿರಿ. ತನ್ನ ಕಷ್ಟಗಳಿಂದ ಮುಕ್ತನಾಗಲು ದೃಢ ನಿಶ್ಚಯದಿಂದ ಧನೇಶ್ವರನು ಶನಿ ತ್ರಯೋದಶಿಯ ಉಪವಾಸವನ್ನು ಶ್ರದ್ಧೆಯಿಂದ ಆಚರಿಸಿದನು. ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿ ಕಪ್ಪು ಬಟ್ಟೆಗಳನ್ನು ಧರಿಸಿ ಸಾಸಿವೆ ಎಣ್ಣೆ, ಕಪ್ಪು ಎಳ್ಳು ಮತ್ತು ಸಂಪೂರ್ಣ ಶರಣಾಗತಿಯೊಂದಿಗೆ ಶನಿದೇವರಿಗೆ ಆಳವಾದ ಪ್ರಾರ್ಥನೆಗಳನ್ನು ಅರ್ಪಿಸಿದನು. ಅವನು ನಿರ್ಗತಿಕರಿಗೆ ಆಹಾರ ನೀಡಿದನು, ಕಾಗೆಗಳು ಮತ್ತು ಬೀದಿ ಪ್ರಾಣಿಗಳಿಗೆ ಸೇವೆ ಸಲ್ಲಿಸಿದನು. ಇಡೀ ದಿನವನ್ನು ಧ್ಯಾನ ಮತ್ತು ಶನಿ ಮಂತ್ರಗಳನ್ನು ಪಠಿಸುತ್ತಾ ಕಳೆದನು. ರಾತ್ರಿಯಾಗುತ್ತಿದ್ದಂತೆ ಅವನು ಎಚ್ಚರವಾಗಿ ಭಗವಾನ್ ಶನಿಯನ್ನು ಸ್ತುತಿಸುವ ಭಜನೆಗಳನ್ನು ಹಾಡುತ್ತಾ ದೈವಿಕ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಿದ್ದನು. ಅವರ ಅಚಲ ಭಕ್ತಿ ಮತ್ತು ಪ್ರಾಮಾಣಿಕ ಪಶ್ಚಾತ್ತಾಪದಿಂದ ಪ್ರೇರಿತರಾದ ಭಗವಾನ್ ಶನಿಯು ಸ್ವತಃ ಧನೇಶ್ವರನ ಮುಂದೆ ಕಾಣಿಸಿಕೊಂಡನು. ಅವರ ಶಕ್ತಿ ಮತ್ತು ನ್ಯಾಯವನ್ನು ಹೊರಸೂಸುವ ದೈವಿಕ ರೂಪ. ಕರುಣಾಳು ನೋಟದಿಂದ ಅವರು ಹೇಳಿದರು, ನಿಮ್ಮ ನೋವುಗಳು ಹಿಂದಿನ ಕರ್ಮದ ಪರಿಣಾಮ, ಆದರೆ ನಿಮ್ಮ ಪ್ರಾಮಾಣಿಕ ಭಕ್ತಿ ನನಗೆ ಸಂತೋಷ ತಂದಿದೆ. ಇಂದಿನಿಂದ ನಿಮ್ಮ ಅಡೆತಡೆಗಳು ದೂರವಾಗುತ್ತವೆ, ಸಮೃದ್ಧಿ ಮರಳುತ್ತದೆ ಮತ್ತು ನೀವು ಶಾಂತಿ ಹಾಗೂ ಸಮೃದ್ಧಿಯ ಜೀವನವನ್ನು ನಡೆಸುತ್ತೀರಿ. ದೈವಿಕ ಮಾತುಗಳಿಗೆ ಅನುಗುಣವಾಗಿ ಧನೇಶ್ವರನು ವ್ಯವಹಾರವು ಮತ್ತೊಮ್ಮೆ ಅಭಿವೃದ್ಧಿ ಹೊಂದಿತು. ಅವರ ಸಂಪತ್ತು ಪುನಃಸ್ಥಾಪಿಸಲ್ಪಟ್ಟಿತು ಹಾಗೂ ಸಂತೋಷವು ಅವರ ಕುಟುಂಬಕ್ಕೆ ಮರಳಿತು. ಆ ದಿನದಿಂದ ಅವರ ಪ್ರತಿ ವರುಷ ಶನಿ ತ್ರಯೋದಶಿಯನ್ನು ಆಚರಿಸಿದರು ಮತ್ತು ಇತರರನ್ನು ಅದೇ ರೀತಿ ಮಾಡಲು ಪ್ರೋತ್ಸಾಹಿಸಿದರು. ಭಗವಾನ್ ಶನಿಯ ಕೃಪೆಯ ಪವಿತ್ರ ಜ್ಞಾನವನ್ನು ಹರಡಿದರು. ಹೀಗೆ ಶನಿ ತ್ರಯೋದಶಿ ವ್ರತವನ್ನು ಆಚರಿಸುವುದು ಕಾಲಾತೀತ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಇದು ಕರ್ಮದ ಹೊರೆಗಳನ್ನು ತೆಗೆದುಹಾಕುತ್ತದೆ, ಶನಿ ದೋಷದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಥಿರತೆ ಹಾಗೂ ಸಮೃದ್ಧಿ, ರಕ್ಷಣೆಯ ದೈವಿಕ ಆಶೀರ್ವಾದಗಳನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ. ಪ್ರಾಮಾಣಿಕತೆಯಿಂದ ಉಪವಾಸ ಮಾಡುವ, ದಾನ ಮಾಡುವ, ಶುದ್ಧ ಹೃದಯದಿಂದ ಭಗವಾನ್ ಶನಿಗೆ ಶರಣಾಗುವ ಭಕ್ತರು ಅಡೆತಡೆಗಳು ಹಾಗೂ ಯಶಸ್ಸು ಮತ್ತು ಆಧ್ಯಾತ್ಮಿಕ ತೃಪ್ತಿಯ ಜೀವನವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಶನಿ ತ್ರಯೋದಶಿಯು ಮಹತ್ವ, ಪೂಜಾ ವಿಧಾನ ಹಾಗೂ ಇದರ ಆಧ್ಯಾತ್ಮಿಕ ವ್ರತಕತೆ ಫಲಗಳ ಬಗ್ಗೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ. ಭಕ್ತಿಯಿಂದ ಶಿವ ಪೂಜೆ ಮಾಡಿ ಶನಿದೇವರ ಅನುಗ್ರಹವನ್ನು ಪಡೆದರೆ ಜೀವನದಲ್ಲಿನ ಕಷ್ಟಗಳು ದೂರವಾಗಿ ನೆಮ್ಮದಿ ಹಾಗೂ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ. ಓಂ ನಮಃ ಶಿವಾಯ ಹಾಗೂ ಓಂ ಶಂ ಶನೇಶ್ವರಾಯ ನಮಃ ಎಂದು ಜಪಿಸುತ್ತಾ ಶಿವ ಶನಿದೇವರ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಧನ್ಯವಾದಗಳು.